ಅಗಲಿದ ಅಪ್ಪು ಅವರಿಗೆ ಅಶ್ರುತರ್ಪಣವನ್ನು ಅರ್ಪಿಸಿ ಮಾತಾಡಿದೆ. ವೀಕ್ಷಕರೇ, ರಾ ನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಅಪ್ಪು ಅವ್ರು ತೀರ್ಕೊಂಡ ನಂತರ ಬಹಳ ಒಂದು ರೀತಿ ಖಿನ್ನನಾಗಿದ್ದೆ. ಅದ್ರ ಬಗ್ಗೆನೇ ನನ್ನ ಆಲೋಚನೆ ಲಹರಿ ಹೆಚ್ಚಾಗಿ ಓಡ್ತಾಯಿತ್ತು. ಯಾಕೀಗಾಯ್ತು ನಮ್ಮ ಅಪ್ಪು ಅವ್ರಿಗೆ ಏನಾಯಿತು, ಏನಿದು ಅನ್ನೋ ಆಲೋಚನೆಗಳು ಮೂಡ್ತಾ ಇರಬೇಕಾದ್ರೆ ಅದೊಂದು ತಾಟು ನನ್ನ ತಲೆಯಲ್ಲಿ ಮಿಂಚಿ ಮರೆಯಾಯಿತು. ಯಾವಾಗ ಅಪ್ಪು ಅವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲದಂಗೆ ಇಷ್ಟು ದಾನ ಧರ್ಮ ಮತ್ತೊಂದು ಮತ್ತು ಅವರು ಮಾಡ್ತಕ್ಕಂಥ ಸಾಹಸ ಕಾರ್ಯಗಳು, ಅವರ ಅಭಿರುಚಿ, ಅವರ ಆಲೋಚನೆ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಹಾಗೆ ಯಾಕೋ ಒಂದು ತಾಟು ಬಂತು. ಕೆಲವು ಸಾಧಕರು ಬಹಳ ಬೇಗ ಸಾಧನೆ ಮಾಡಿ ಅಷ್ಟೇ ಬೇಗ ಸಾವನ್ನಪ್ಪಿಡ್ತಾರೆ ಅಂತ ಅನ್ನಿಸ್ತು ನನಗೆ. ಕೆಲವು ಸಾಧಕರು, ಅದು ಜಗತ್ಪ್ರಸಿದ್ಧ ಸಾಧಕರು. ಉದಾಹರಣೆಗೆ ಫಸ್ಟ್ ನನ್ನ ತಾಟಕ್ಕೆ ಬಂದಿದ್ದು ಅಂದರೆ ಅಪ್ಪು ಅವ್ರನ್ನ ಈ ನಿಟ್ಟಿನಲ್ಲಿ ನಾನು ಅವಲೋಕಿಸ್ತಾ ವ್ಯಾಖ್ಯಾನಿಸ್ತಾ ನನ್ನ ಮಾನಸಿಕವಾಗಿ ಚಿಂತನೆ ಮಾಡಬೇಕಾದ್ರೆ ಫಸ್ಟ್ ನೆನಪಾಗಿದ್ದು ನನಗೆ ಶಂಕರ್ ನಾಗ್, ನಮ್ಮ ಕನ್ನಡ ಚಿತ್ರರಂಗದ ಅದ್ವಿತೀಯ ನಟ, ನಿರ್ದೇಶಕ, ವಾಕ್ಚಾತುರ್ಯ ಇದ್ದಂತಹ ಮಹಾನ್ ನಟ ಶಂಕರ್ ನಾಗ್, ಕ್ರಿಯಾಶೀಲ ಮನಸ್ಸುಳ್ಳ ಶಂಕರ್ ನಾಗ್. ಯಾಕೆಂದರೆ ನೋಡಿ, ಶಂಕರ್ ನಾಗ್ ಬದುಕಿನ ಅವಧಿ ಬರೀ 36 ವರ್ಷ. ಹಾಗೆಯೇ ಈ ದಿಕ್ಕಿನಲ್ಲಿ, ಈ ನಿಟ್ಟಿನಲ್ಲಿ, ಈ ಸ್ತರದಲ್ಲಿ ನನ್ನ ಆಲೋಚನೆಗಳು ಮೂಡ್ತಾ ನನಗೆ ನೆನಪಾಗಿದ್ದು ವಿಲಿಯಂ ಶೇಕ್ಸ್ಪಿಯರ್. ಜಗತ್ತೇ ಓದಿ ನಿಬ್ಬೆರಗಾಗಿ ಒಂದು ಒಳ್ಳೆಯ ಬರಹಗಳನ್ನು ಕೊಟ್ಟಂತಹ ಕವಿ, ಬರಹಗಾರರು, ನಾಟಕ ರಚನೆಕಾರರಾದಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರು ಸಹ 52 ವರ್ಷ ಬದುಕಿದರು. ಹಾಗೆ ಮಿಂಚಿನಂತೆ ಸಂಚರಿಸಿ ಸಂಚಲನ ಮೂಡಿಸ್ತಾ ಇದ್ದಂಥ ಪಾದರಸದಂಥ ವ್ಯಕ್ತಿತ್ವವಾಗಿ ಉಳ್ಳವರಾಗಿದ್ದಂತಹ ಬ್ರೂಸ್ಲಿ ಸಹ ಬದುಕಿದ್ದು 33 ವರ್ಷ ಅಷ್ಟೆ. ಬ್ರೂಸ್ಲಿದು ಈ ಕಡೆ ಕರಾಟೆ ಪಟುವಾಗಿ ಕರಾಟೆ ವಿಚಾರವನ್ನು, ಕುಂಫು ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದು ಬ್ರೂಸ್ಲಿ ಬದುಕಿದ್ದು 33 ವರ್ಷ ಅಷ್ಟೇ. ಅದೇ ರೀತಿ ಜಗತ್ಪ್ರಸಿದ್ಧಿ ಪಡೆದಂತಹ ಮೈಕಲ್ ಜಾಕ್ಸನ್ ಏನು ಕಾಲಿನ ಹೆಬ್ಬೆರಳ ಮೇಲೆ ನೃತ್ಯ ಮಾಡಿ ಒಂದು ರೀತಿ ನೋಡುಗರಿಗೆ ಮೋಡಿ ಉಂಟು ಮಾಡ್ತಿದ್ದಂತಹ ಮೈಕಲ್ ಜಾಕ್ಸನ್, ತಾನೇ ಹಾಡಿಕೊಂಡು ತಾನೇ ನೃತ್ಯ ಕೂಡ ಮಾಡ್ತಾ ಇದ್ದಂತಹ ಮೈಕಲ್ ಜಾಕ್ಸನ್ ಸಹ ಬದುಕಿನ ಅವಧಿ 51 ವರ್ಷ. ಸುಮ್ಮನೆ ಇವರು ಇಷ್ಟು ಜನದ್ದು ವಿಚಾರ ತಗೊಳ್ಳಿ. ನಮ್ಮ ಅಪ್ಪು ಅವರು 46 ವರ್ಷ. ಬೇಗ ಸಾಧನೆ ಮಾಡಿ ಅಷ್ಟೇ ಬೇಗ ಕಣ್ಮರೆ ಆಗ್ಬಿಟ್ರಲ್ಲ. ಈ ನಿಟ್ಟಿನಲ್ಲಿ ನನ್ನ ಆಲೋಚನೆ ಸಾಗ್ತಾ ಇತ್ತು. ಅಂದರೆ ಇವರೆಲ್ಲರಿಗೂ, ಈ ಸಾಧಕರಿಗೆ ಪರೋಕ್ಷವಾಗಿ ಅವ್ರಿಗೆ ಗ್ರಹಿಕೆಗೆ ಬರದೆ ಪರೋಕ್ಷವಾಗಿ ಅವ್ರಿಗೆ ತಮ್ಮ ಅವಧಿ ಈ ಭೂಮಿ ಮೇಲೆ ಭಾಳ ಕಮ್ಮಿ ಅವಧಿ ಅಂತ ನಾನು ಗೊತ್ತಿತ್ತ. ಪರೋಕ್ಷವಾಗಿ ಅಂದರೆ ಅವ್ರ ಗ್ರಹಿಕೆಗೆ ನಿಲ್ಕಲ್ಲ, ಪರೋಕ್ಷವಾಗಿ ಇತ್ತ ಒಂದು ವಿಚಾರ ಅನ್ನೋದು ಅನಿಸ್ಬಿಡುತ್ತೆ. ಯಾಕೆಂದರೆ ಅಷ್ಟು ಬೇಗ ಸಾಧನೆ ಮಾಡ್ಕೊಂಡವ್ರು. ಇಷ್ಟು ಜನ, ನಾನು ಹೇಳಿದಂಥ 5 ಜನ ಏನು 60, 70, 80 ವರ್ಷ ಬದುಕಿದವರಲ್ಲ. ಭಾಳ ಬೇಗ ಅವರು ಬದುಕಿನ ಅವಧಿಯಲ್ಲಿ ಸಾಧನೆಗಳು ಮಾಡ್ಕೊಂಡು ಅಷ್ಟೇ ಬೇಗ ಹೊರಟೋದ್ರು ಅಂತ. ಇಂಥವ್ರಿಗೆ ನೀವಿಷ್ಟೇ ನಿಮ್ಮ ಕೆಲಸ ಭೂಮಿ ಮೇಲೆ ಇಷ್ಟೇ ಸಮಯ ಅಂತ ಕೊಟ್ಟಿದ್ದು, ಅಷ್ಟು ಕಮ್ಮಿ ಸಮಯದಲ್ಲಿ ಅಷ್ಟು ಸಾಧನೆ ಗೈದು ಹೋದ್ರಲ್ಲ ಇವರು. ಹೀಗೆ ನನ್ನ ಆಲೋಚನೆಗಳು ಮೂಡ್ತಾ ಇತ್ತು. ಅಪ್ಪು ಅವರು ವಿಚಾರ ತಗೊಂಡು ಸುದೀರ್ಘವಾಗಿ ನಾನು ಮನನ ಮಾಡ್ತಾಯಿದ್ದೆ. ಅಪ್ಪು ಅವ್ರ ವಿಚಾರವಾಗಿ ಏನಿದು 46 ವರ್ಷ ಮತ್ತು ಇಷ್ಟೊಂದು ಸಾಧನೆ. ಈಗ ಯೋಚನೆ ಮಾಡಿದ್ರೆ ಇವರೆಲ್ಲರ ಹೆಸರು ನನಗೆ ಹೊಳಿತು. ಸೊ ಆ ನಿಟ್ಟಿನಲ್ಲಿ ಇವರೆಲ್ಲ ಹೇಗೆ ಬದುಕಿದ್ರು, ಎಷ್ಟು ವರ್ಷ ಬದುಕಿದ್ರು, ಅವ್ರ ಹುಟ್ಟು ಏನು, ಬೆಳವಣಿಗೆ ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಅವಲೋಕಿಸೋಣ ಬನ್ನಿ.
ವೀಕ್ಷಕರೇ, ಕನ್ನಡಿಗರು ಎಂದೂ ಮರೆಯಲಾಗದ ನಟ, ನಿರ್ದೇಶಕ, ರಚನೆಕಾರರು ಅಂದರೆ ಅದು ಶಂಕರ್ ನಾಗ್. ನಾವು ಇದರಲ್ಲಿ ಅವಾಗ ಕರಾಟೆ ಕಿಂಗ್ ಅಂತಲೇ ಕರೀತಾ ಇದ್ದೀವಿ ಶಂಕರ್ ನಾಗ್. ಕರ್ನಾಟಕದ ಹೊನ್ನಾವರ ತಾಲೂಕಿನ ಮಲ್ಲಾಪುರದ ಒಂದು ಇದರ ಗ್ರಾಮದಲ್ಲಿ ಸದಾನಂದ ನಾಗರಕಟ್ಟೆ ಮತ್ತು ಆನಂದಿ ನಾಗರಕಟ್ಟೆಯವರ ಕಿರಿಯ ಪುತ್ರರಾಗಿ ಜನಿಸಿದ್ದು ಶಂಕರ್ ನಾಗ್. ಅವರ ಜನನ ನವೆಂಬರ್ 9, 1954. ಶಂಕರ್ ನಾಗ್ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ಮುಂಬೈಯಲ್ಲಿ, ಬಾಂಬೆನಲ್ಲಿ ಮರಾಠಿ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಆನಂತರ ಆರಂಭಿಕವಾಗಿ ಅವರು ದೂರದರ್ಶನ, ರಂಗಭೂಮಿಲೆಲ್ಲ ಕೆಲಸ ಮಾಡಿರ್ತಾರೆ. ಎಲ್ಲ ರೀತಿಯ ನಟನೆ, ನಿರ್ದೇಶನ, ನಾಟಕ ರಚನೆ, ಕಥೆ ರಚನೆ, ಕಥೆ ಪ್ರತಿಯೊಂದರ ವಿಭಾಗದಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊತಾಯಿದ್ರು. ಅವರು ರಚಿಸಿದಂಥ ಕಥೆಯ ಮೊದಲನೇ ಚಿತ್ರ, ಮರಾಠಿ ಚಿತ್ರ ಅವ್ರ ಗೆಳೆಯರೊಂದಿಗೆ ಸೇರಿ ಮಾಡಿದ್ದು ಅಂದರೆ ಜೂನ್ 22, 1897 ಸಿನಿಮಾ ಹೆಸರು. ಶಂಕರ್ ನಾಗ್ ಹೇಗೆ ಅಂದರೆ ಅವರು ಒಂದು ರೀತಿ ಪಾದರಸ ಇದ್ದಂಗೆ. ಅವರ ಚಿಂತನೆ, ಅವರ ಕೆಲಸ, ಅವರ ತಲ್ಲೀನತೆ, ಅವರು ಆಯ್ಕೆ ಮಾಡಿದಂಥ ಕ್ಷೇತ್ರದ ವಿಚಾರವಾಗಿ ಅವರಲ್ಲಿದ್ದಂಥ ತಲ್ಲೀನತೆ ಮತ್ತು ಕಮ್ಮಿ ಅವಧಿ ನಿದ್ದೆ. ಆವಾಗಲೇ ಆ ಕಾಲದಲ್ಲಿ ಹೇಳ್ತೀವಿ, ಶಂಕರ್ ನಾಗ್ ಡೈಲಾಗ್ ಅಂತ ಹೇಳ್ತಾ ಇದ್ದಿದ್ದು ಅಂದರೆ, ಅಯ್ಯೋ ನಾವು ಸತ್ತ ಮೇಲೆ ನಮ್ಮನ್ನು ಯಾರು ಎಬ್ಬರಿಸಲ್ಲ, ಟೈಮ್ ಆಯಿತು ಎದ್ದೋಳು ಅಂತ, ಸತ್ತ ಮೇಲೆ ಇದ್ದೇ ಇದೆ ಪರ್ಮನೆಂಟಾಗಿ ನಿದ್ದೆ ಮಾಡೋದು ಅಂಥೇಳಿ ಅವರ ಬದುಕಿನ ಅವಧಿಯಲ್ಲಿ ನಿದ್ದೆ ಮಾಡ್ತಾಯಿದ್ದು ಭಾಳ ಕಮ್ಮಿ ಅವಧಿ ಅಂತ. ಅಷ್ಟು ಸದಾ ಕ್ರಿಯಾಶೀಲವಾಗಿ ಇರ್ತಾ ಇದ್ದಂಥ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಂಥ ಶಂಕರ್ ನಾಗ್ ಅವರು, ನನಗಿನ್ನೂ ಜ್ಞಾಪನ ಇದೆ, ಅವರು ಬದುಕಿದ ಕಾಲದಲ್ಲಿ ಹೇಳ್ತಾಯಿದ್ರು, ಚಿಕ್ಕ ಹುಡುಗ ಅವಾಗ ಒಂದು ಉದಾಹರಣೆ ಹೇಳ್ತಾಯಿದ್ರು. ಅಂದರೆ ಅವ್ರು ಹೇಗೆ ಸಮಯಕ್ಕೆ ಬೆಲೆ ಕೊಡ್ತಾಯಿದ್ರು ಅನ್ನೋದಕ್ಕೆ ಒಂದು ನಿದರ್ಶನವಾದಂಥ ಒಂದು ಘಟನೆನ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಏನಂದರೆ, ಶಂಕರ್ ನಾಗ್ ಅವರು ಈಗ ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಏರ್ಪೋರ್ಟ್ ಹತ್ರ ಒಬ್ಬ ವ್ಯಕ್ತಿ ಸಿಗ್ತಾರೆ. ಆ ವ್ಯಕ್ತಿಗೆ ಕೆಲವಾರು ವಿಚಾರಗಳನ್ನ ವಿನಿಮಯ ಮಾಡ್ಕೋಬೇಕು, ಶಂಕರ್ ನಾಗ್ ಹೇಳಬೇಕು. ಅಂಥ ವಿಚಾರನವರು ಅವರು ಹೋಗ್ತಾನೆ, ಏರ್ಪೋರ್ಟ್ ಹೋಗ್ತಾನೆ ಆ ವ್ಯಕ್ತಿಗೆ ಏನೇನು ವಿಚಾರಗಳನ್ನ ಹೇಳಬೇಕು ಅದನ್ನೆಲ್ಲ ಅಂಶಗಳನ್ನ ಬರೆದಿಟ್ಕೊಂಡು ಅಲ್ಲಿ ಹೋಗಿದ ತಕ್ಷಣ ಅವ್ರು ಮಾತಾಡಿಸಿ ಆ ಚೀಟಿನ ಅವ್ರು ಕೊಟ್ಟು, ನಿಮ್ಗೆ ಏನೇನು ಹೇಳಬೇಕು ಎಲ್ಲ ಇದೆ ಈ ಚೀಟಿನಲ್ಲಿದೆ ಅಂತ ಹೇಳ್ಬಿಟ್ಟು ಹಾಗೇ ಹೋಗ್ತಿದ್ರಂತೆ ಪ್ರಯಾಣ ಮಾಡೋಕ್ಕೆ. ಅಂದರೆ ಸಮಯಕ್ಕೆ ಅವರು ಅಷ್ಟು ಪ್ರಾಶಸ್ತ್ಯ ಕೊಡ್ತಾಯಿದ್ರು. ದುರಂತ ಅಂದರೆ ಅವ್ರ ಬದುಕಿಗೆ ವಿಧಿ ಸಮಯ ಕೊಡಲಿಲ್ಲ, ತುಂಬ ಕಮ್ಮಿ, ಬರೀ 36 ವರ್ಷ. ಕನ್ನಡ ಚಿತ್ರರಂಗ ಎಂದೂ ಮರೆಯಲಾಗದ ಚಿತ್ರರತ್ನಗಳನ್ನು ನೀಡಿದಂತಹ ನಿರ್ದೇಶಕ ಶಂಕರ್ ನಾಗ್. ಮಿಂಚಿನ ಓಟ, ಒಂದಾನೊಂದು ಕಾಲದಲ್ಲಿ, ಮತ್ತು ವಿಶೇಷವಾಗಿ ಹೇಳಬೇಕು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಅಂಡರ್ ವಾಟರ್ ಅಂದರೆ ನೀರಿನ ಅಡಿಯಲ್ಲಿ ಚಿತ್ರೀಕರಿಸಿದ ಪ್ರಥಮ ಚಿತ್ರ ಅದು ನಮ್ಮ ಕನ್ನಡದ ಮುತ್ತು ಅಂತೀವಿ. ಕನ್ನಡದ ಮುತ್ತು, ಮುತ್ತುರಾಜರ ಒಂದು ಮುತ್ತಿನ ಕತೆ. ಅವತ್ತಿನ ಕಾಲಕ್ಕೆ ಬರೀ ಹಾಲಿವುಡಲ್ಲಿದ್ದಂಥ, ಅಂದರೆ ಆಂಗ್ಲ ಭಾಷೆಯ ಚಿತ್ರಗಳಲ್ಲಿದ್ದಂತಹ ನೀರಿನಡಿಯ ಚಿತ್ರೀಕರಣದ ವಿಚಾರವನ್ನು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಿದ್ದು ಶಂಕರ್ ನಾಗ್. ಅದು ವಿಶೇಷತೆಯಲ್ಲಿ ಇನ್ನೂ ವಿಶೇಷ ಅಂದರೆ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಒಂದು ಮುತ್ತಿನ ಕತೆ. ಅದು ಇಂಗ್ಲೀಷ್ ಕಾದಂಬರಿ ಆಧಾರಿತ ಚಿತ್ರ. ಸ್ಟೋರಿ ಆಫ್ ಎ ಪರ್ಲ ಏನೋ ಅಷ್ಟು, ಅದು ನಾವೆಲ್ ಹೆಸರು ಅಷ್ಟು ಸ್ಪಷ್ಟತೆ ಇಲ್ಲ. ಒಟ್ಟಾರೆ ಇಂಗ್ಲೀಷ್ ಕಾದಂಬರಿ ಆಧಾರಿತ ಚಿತ್ರ. ಅಣ್ಣವರು ಆ ಟೈಮಲ್ಲಿ ಹೆಂಗೆ ಅಂದರೆ ನೀರು ಒಳಗಡೆನೇ ಚಿತ್ರೀಕರಣ ಮಾಡಿದ್ದಂಥ ಒಂದು ಕೌಶಲ್ಯ ಶಂಕರ್ ನಾಗ್ ಅವರು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ತೋರಿಸ್ಕೊಟ್ಟಂಥ ವಿಚಾರ. ಅದ್ರ ಜೊತೆಗೆ ಶಂಕರ್ ನಾಗ್ ಅವರ ಕೌಶಲ್ಯ, ಅದ್ರ ಜೊತೆಯಾಗಿ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲ್ಯದಿಂದಲೂ ನೀರಲ್ಲಿ ಉಸಿರು ಬಿಗಿಡಿಯುವಂಥ ಕಲೆನ, ಯೋಗನ ಎಲ್ಲ ಕಲ್ತಿರೋದು. ಬಹುಕಾಲ ಅಂದರೆ ಸ್ವಲ್ಪ ಸುದೀರ್ಘವಾಗಿ ನೀರಲ್ಲೇ ಇರ್ತಕ್ಕಂಥ ವಿದ್ಯೆ ಗೊತ್ತಿದ್ದು ಅಣ್ಣವ್ರಿಗೆ. ಆವಾಗ ಹೇಳ್ತಾಯಿದ್ರು, ಅಣ್ಣವ್ರು ಹಂಗೆ ನೀರೊಳಗೆ ಹೋಗಿ ಎಷ್ಟೋ ಹೊತ್ತು ಬರಲೇ ಇಲ್ವಂತೆ. ಅಂದರೆ ಚಿತ್ರೀಕರಣದಲ್ಲಿ ಭಾಗವಹಿಸಿದಂಥ
ಅವರು ಎಲ್ರಿಗೂ ಗಾಬರಿ ಹುಟ್ಟಿಸೋ ಮಟ್ಟಕ್ಕೆ ಅಲ್ಲಿ ಒಳಗಡೆನೇ ಇದ್ಬಿಟ್ರಂತೆ. ಏನಾಯ್ತು ಅನ್ನೋ ಭಾವನೆ ಮೂಡೋ ಅಷ್ಟು ತನಕ ಅಲ್ಲಿ ನೀರು ಒಳಗಡೆನೇ ಇದ್ರಂತೆ ಅಣ್ಣವರು. ಆಮೇಲೆ ಎದ್ದು ಬಂದ್ರಂತೆ, ಎಲ್ರಿಗೂ ಆಶ್ಚರ್ಯಚಕಿತರಾಗಿದ್ರಂತೆ. ಸೊ ಅಂಥ ಚಿತ್ರವನ್ನು ನಿರ್ದೇಶಿಸಿದ್ದು ಶಂಕರ್ ನಾಗರ ಅತ್ಯಮೋಘ ನಿರ್ದೇಶನ, ಹಾಗೆ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯಾಕರ್ಷಕ ಅಭಿನಯ. ಆ ಚಿತ್ರದ ಒಂದು ಸಂಗಮ, ದಂತಕಥೆಗಳ ಸಂಗಮ ಅಂತೀವಲ್ಲ ಆ ಟೈಪ್. ಹಾಗೆ ಶಂಕರ್ ನಾಗ್ ಅವರು ಭಾಳ ಕ್ರಿಯಾಶೀಲವಾಗಿರು ಮತ್ತು ಅವರು ಚಿಂತನೆ. ಈ ನಮ್ಮ ಅಪ್ಪು ಅವರು ಯಾವ ರೀತಿ ಎಲ್ಲ ಥರದ ಒಂದು ಅಪ್ಪು ಅವರು ವಿನಾಕಾರಣ ಕಾಲ ಕಳೆದಿರೋ ವ್ಯಕ್ತಿನೇ ಅಲ್ವಂತೆ. ಏನರಲ್ಲಾದರೂ ಅವರು ತಮ್ಮನ್ನು ತಾವು ತೊಡಸ್ಕೋತಾ ಇರುತ್ತೆ ಅಪ್ಪು ಅವರು. ಅದೇ ಥರ ಶಂಕರ್ ನಾಗ್ ಅವರು ಅಷ್ಟೇ, ಒಂದು ಕ್ಷಣನೂ ಅವರು ಸಮಯನ ವ್ಯರ್ಥ ಮಾಡ್ತಾಯಿರಲಿಲ್ಲ. ಭಾಳಷ್ಟು ಸಮಯಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇದ್ದಂಥ ವ್ಯಕ್ತಿ ಶಂಕರ್ ನಾಗ್. ಮತ್ತು ಅವರು ಅಂದ್ಕೊಂಡಂಥ ಯೋಜನೆಗಳು ಏನು, ಶಂಕರ್ ನಾಗ್ ಬದುಕಿನ ಕಾಲಾವಧಿಯಲ್ಲಿ ಮೆಟ್ರೋ ಬಗ್ಗೆ ಅವರು ಯೋಜನೆ ಇತ್ತಂತೆ. ಮೆಟ್ರೋ ಬಗ್ಗೆ ಮತ್ತು ಅಂದರೆ ಚಿತ್ರರಂಗದ ಚಿತ್ರ ನಿರ್ಮಾಣ, ನಿರ್ದೇಶನ, ನಟನೆಯ ಹೊರತಾಗಿ ಸಮಾಜಮುಖಿಯಾಗೂ ಚಿಂತಿಸ್ತಿದ್ದಂಥ ಶಂಕರ್ ನಾಗ್ ಅವ್ರಿಗೆ ಮೆಟ್ರೋ ಬಗ್ಗೆ ಯೋಜನೆಗಳಿತ್ತಂತೆ. ರಂಗಭೂಮಿ ಕೇಂದ್ರಗಳನ್ನ ನಿರ್ಮಿಸೋ ಯೋಜನೆಗಳಿತ್ತು, ಸ್ಟುಡಿಯೋ ಮಾಡೋ ಯೋಜನೆಗಳಿತ್ತು, ಅತಿ ಕಮ್ಮಿ ಬೆಲೆಯಲ್ಲಿ ಮನೆ ಕಟ್ಟೋದು ಹೇಗೆ ಅನ್ನೋದಿತ್ತು. ಸುಮಾರು ಸಮಾಜಮುಖಿಯಾಗಿ ಜನಪರವಾಗಿದ್ದಂಥ ಚಿಂತನೆಗಳು, ಯೋಜನೆಗಳು ಹಲವಾರು ಇತ್ತಂತೆ. ನೋಡಿ, ಅವರು ಶಂಕರ್ ನಾಗ್ ಅವರು ಸಮಯಕ್ಕೆ ಬೆಲೆ ಕೊಡಿ ಹೆಂಗೆ ಎಷ್ಟು ಫಾಸ್ಟಾಗಿರ್ತಾಯಿದ್ರು ಅವ್ರ ಲೈಫಲ್ಲಿ. ದುರಂತ ಅಂದರೆ ಸಾವಿನ ನೆಲೆಗೂ ಅಷ್ಟೇ ಫಾಸ್ಟಾಗ್ಬಿಟ್ಟರು. ಜೋಕುಮಾರ್ ಸ್ವಾಮಿ ಚಿತ್ರೀಕರಣ ಬರಬೇಕಾದ್ರೆ ಅಪಘಾತವಾಗಿ ತೀರ್ಕೊಂಡಿದ್ದು ಶಂಕರ್ ನಾಗ್. ಅವರ ಅಂತಿಮ ಚಿತ್ರ ನಿಗೂಢ ರಹಸ್ಯ. ಅವ್ರು ಯಾಕೆ ಅಷ್ಟು ಬೇಗ ಸಾವನ್ನಪ್ಪಿದ್ರು ಅನ್ನೋದು ನಿಗೂಢ ರಹಸ್ಯ. ಅದು ಒಂದು ರೀತಿ ಅಂದರೆ ಅಷ್ಟು ಕಮ್ಮಿ ಅವಧಿ ಬದುಕಿನಲ್ಲಿ ಮೇಲೊಟ್ಟೋದ್ರು. ಸೆಪ್ಟೆಂಬರ್ 30, 1990 ಅವ್ರು ತೀರ್ಕೊಂಡಿದ್ದು. ಅವರು ಜನಿಸಿದ್ದು ನವಂಬರ್ 9, 1954, ತೀರ್ಕೊಂಡಿದ್ದು ಸೆಪ್ಟೆಂಬರ್ 30, 1990. 36 ವರ್ಷ ಅಷ್ಟೆ. ಮುತ್ತಿನಂಗೆ ಬದುಕಿದ್ರು ಶಂಕರ್ ನಾಗ್. ಎಲ್ಲರೂ ಮನಸ್ಸಲ್ಲಿ ನಿಂತ್ಕೊಂಡ್ಬಿಟ್ರು. ಶಂಕರ್ ನಾಗ್ ಅವ್ರದ್ದು ಹೇಳ್ತಾ ಹೋದರೆ ಅದು ಕೊನೆಯೆಲ್ಲ ಮೊದಲಿರಲ್ಲ, ಅಷ್ಟೊಂದು ವಿಚಾರಗಳು. ನೋಡಿ, ಆಟೋ ಚಾಲಕರಿಗೆ ಆಟೋ ಚಾಲನೆಯ ವೃತ್ತಿಗೆ ಒಂದು ಆತ್ಮಗೌರವ, ಒಂದು ಗೌರವ, ಪ್ರತಿಷ್ಠೆ ತಂದುಕೊಡ್ಬೇಕು ಅನ್ನೋ ಕಾರಣಕ್ಕೆ ಅವರು ಆಟೋ ರಾಜ ಸಿನಿಮಾ ಮಾಡಿದರು. ಶಂಕರ್ ನಾಗ್ ಅವರು ಆಟೋ ರಾಜ ಸಿನಿಮಾ ಮಾಡಿದಾಗ ನಿಜವಾಗ್ಲೂ ಒಂದು ಎಲ್ಲ ಆಟೋ ಚಾಲಕರಲ್ಲೂ ಒಂದು ಸ್ಫೂರ್ತಿ ಮೂಡ್ತು, ಒಂದು ತಮ್ಮ ವೃತ್ತಿ ಬಗ್ಗೆ ಇನ್ನೂ ಹೆಚ್ಚಿನ ಸ್ವಾಭಿಮಾನ ಮೂಡ್ತು. ಆ ಚಿತ್ರ ಬಿಡುಗಡೆ ಆಗಿದ್ದ ಸಮಯ. ಹಾಗೆ ಶಂಕರ್ ನಾಗ್ ಅವರು ಬರೀ ತಮ್ಮ 36 ವರ್ಷದ ಜೀವಿತಾವಧಿಯಲ್ಲಿ ಸಾಧನೆಗಳನ್ನು ಮಾಡಿ ಇತಿಹಾಸದಲ್ಲಿ ಒಂದು ರೀತಿ ಇತಿಹಾಸವಾಗಿ ನಿಂತ್ಕೊಂಡ್ರು. ಈಗ ಮತ್ತೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಂಥ ವ್ಯಕ್ತಿಯ ಬಗ್ಗೆ ಅವಲೋಕಿಸೋಣ ಬನ್ನಿ. ವೀಕ್ಷಕರೇ, ನಾವು ನಮ್ಮ ಮಹಾಕವಿ ಕುವೆಂಪು ಅವ್ರನ್ನ ರಾಷ್ಟ್ರಕವಿ ಅಂತ ಹೇಗೆ ಕರಿತೀವೋ ಅದೇ ರೀತಿ ಇಂಗ್ಲೆಂಡಲ್ಲಿ ರಾಷ್ಟ್ರಕವಿ ಅಂತ ಕರೆಸ್ಕೊಂಡಿದ್ದು ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ಅವರು ರಚಿಸಿದಂತಹ ನಾಟಕಗಳು ಅದು ಜಗತ್ಪ್ರಸಿದ್ಧವಾಗಿ, ಐತಿಹಾಸಿಕವಾಗಿ ನೆನಪಲ್ಲಿ ಉಳಿಯುವಂಥ ನಾಟಕಗಳು. ವಿಲಿಯಂ ಶೇಕ್ಸ್ಪಿಯರ್ ಅವರು ಜಾನ್ ಶೇಕ್ಸ್ಪಿಯರ್ ಮತ್ತು ಆರ್ಡನ್ ದಂಪತಿಗಳಿಗೆ ಹಿರಿಯ ಪುತ್ರರಾಗಿ ಜನಿಸಿದರು. ಅವರ ಜನನ ಅಂದರೆ ಏಪ್ರಿಲ್ 23, 1564. ಅವರು 1580, 85, 92, 1592 ನಡುವೆ ಕಿಂಗ್ಸ್ ಮೆನ್ ಅಂತೇಳಿ ನಾಟಕ ಕಂಪ್ನಿ ರಚಿಸಿ ಆ ಮುಖಾಂತರ
ಜನಪ್ರಿಯ ನಾಟಕಗಳನ್ನ ಪ್ರದರ್ಶನ ನೀಡ್ತಾಯಿದ್ರು. ಅಷ್ಟೇ ಅಲ್ಲ, ನೋಡಿ ಹೇಗಿದೆ ಅಂದರೆ ಅವರು ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಒಟ್ಟಾರೆ ರಚಿಸಿದಂತಹ ನಾಟಕಗಳು 38 ನಾಟಕಗಳು. ಆ 38ರಲ್ಲಿ 17 ಹಾಸ್ಯ ನಾಟಕಗಳು ಮತ್ತು 10 ಇತಿಹಾಸದ ನಾಟಕಗಳು ಮತ್ತು 11 ದುರಂತಮಯ ಕಥೆಯ ನಾಟಕಗಳು. ಅದೇನೋ ದುರಂತಮಯ ಕಥೆಯ ಉಳ್ಳ ನಾಟಕಗಳೇ ಸ್ವಲ್ಪ ಹೆಚ್ಚು ಜನಪ್ರಿಯತೆಯೂ ಆಯಿತು. ಅಂದರೆ ನಾವು ಇನ್ನೂ ಬರೆಯೋಕ್ಕಾಗಲ್ಲ. ನಾವು ಶಾಲಾ ದಿನಗಳಲ್ಲಿ ನಮಗೆ ಶಾಲೆಯ ಪಠ್ಯ ಪುಸ್ತಕದಲ್ಲಿ ಬಂದಂಥ ಕಥೆಗಳು ಇದೆ, ನಾಟಕಗಳು. ಹ್ಯಾಮ್ಲೆಟ್ಟು, ಕಿಂಗ್ ಲಿಯರು, ಮ್ಯಾಕ್ಬೆತ್ತು, ಈ ಹೆಸರುಗಳು ಕೂಡ ನಾವು ಮರೆಯೋಕ್ಕಾಗಲ್ಲ ಶೇಕ್ಸ್ಪಿಯರ್ ಅವರು. 20ನೇ ಶತಮಾನದ ಸಾಹಿತ್ಯ ಮತ್ತು ನಾಟಕ ಪ್ರದರ್ಶನಗಳಲ್ಲಿ ಅತ್ಯಂತ ಹೆಗ್ಗಳಿಕೆ ಎನಿಸಿಕೊಂಡಿದ್ದು ಇದೇ ವಿಲಿಯಂ ಶೇಕ್ಸ್ಪಿಯರ್ ಅವರ ಕೃತಿಗಳು, ನಾಟಕಗಳು. ಅಷ್ಟು ಜನಪ್ರಿಯತೆನ ಹೊಂದಿದ್ರು ಯಾರು, ವಿಲಿಯಂ ಶೇಕ್ಸ್ಪಿಯರ್ ಅವರು. ಅಂದರೆ ಅವರು ದುರಂತಮಯ ನಾಟಕಗಳನ್ನ ರಚಿಸಿದಂಥ ವಿಚಾರ ಅಂದರೆ ಅದು ನೋಡ್ತಾ ಇದ್ದರೆ ನೋಡುಗರಿಗೆ ಒಂದು ರೀತಿ ಭಾವಪರವಶರಾಗಿ ಆಗೋ ಸ್ಥಿತಿ ಇತ್ತು. ಆ ಟೈಪು ಅಷ್ಟು ಆಳವಾಗಿ ವೀಕ್ಷಕರನ್ನ ಕರ್ಕೊಂಡು ಹೋಗ್ತಾಯಿತ್ತು. ಆ ಟೈಪು ಬರೆಯೋರು ವಿಲಿಯಂ ಶೇಕ್ಸ್ಪಿಯರ್ ಅವರು. ಅಷ್ಟೆಲ್ಲ ಸಾಧನೆ ಮಾಡಿ ಅವರು ಸಹ ಅಷ್ಟೇ ತುಂಬ ವರ್ಷ ಅಂತ ಏನಲ್ಲ, ಅವರು ಜನಿಸಿದ್ದು ಏಪ್ರಿಲ್ 23, 1564 ಆಯ್ತರ. ಅವರು ಮರಣ ಹೊಂದಿದ್ದು ಅದೇ ಏಪ್ರಿಲ್ 23, 1616 ಅವರು ನಿಧನ ಹೊಂದಿದ್ದು. ಅಂದರೆ ಅನಾರೋಗ್ಯಕ್ಕೆ ತುತ್ತಾಗಿ ನಿಧನ ಹೊಂದಿರ್ತಾರೆ ಯಾರು, ಶೇಕ್ಸ್ಪಿಯರ್ ಅವರು. ನೋಡಿ ಅವ್ರದ್ದು ಅಷ್ಟೇ 51 ತುಂಬ ದೊಡ್ಡ ಆಯುಸ್ಸು ಏನಲ್ಲ, ತುಂಬ ಕಮ್ಮಿ ಅವಧಿಯಲ್ಲಿ ಇತಿಹಾಸ ಎಂದೆಂದಿಗೂ ನೆನಪಲ್ಲಿಟ್ಕೊಳ್ಳೋಂಥ ಕೃತಿಗಳು ರಚಿಸಿದ ಮಹಾನ್ ಬರಹಗಾರರು, ಕವಿಗಳು, ನಾಟಕಗಾರರು. ಸೊ ಇದು ಶೇಕ್ಸ್ಪಿಯರ್ ಅವರ ವಿಚಾರ. ವೀಕ್ಷಕರೇ, ವೇದಿಕೆಯ ಮೇಲೆ ವಿಶಿಷ್ಟವಾಗಿ ಹಾಡುತ್ತಾ ವಿಶೇಷ ಭಂಗಿಗಳಲ್ಲಿ ಮೈ ರೋಮಾಂಚನಗೊಳ್ಳೋ ಹಾಗೆ ನೃತ್ಯ ಮಾಡುತ್ತಾ ಹಾಡು ಸಂಗೀತದ ಲಯಕ್ಕೆ ತಕ್ಕಂತೆ ಮೈಮಾಟವನ್ನು ಮಾಡಿ ನೋಡುಗರು ಬೆರಗಾಗೋ ರೀತಿಯಲ್ಲಿ ಮಿಂಚಿನ ವೇಗದಲ್ಲಿ ನೃತ್ಯ ಮಾಡ್ತಿದ್ದಂಥ ಆ ಹುಡುಗ ಪಾಪ್ ಸಂಗೀತ ಲೋಕದಲ್ಲಿ ಮಹಾರಾಜ ಅಂತ ಅನ್ನಿಸ್ಕೊಂಡು ಹಲವಾರು ಗ್ರಾಮಿ ಅವಾರ್ಡ್ಸ್ನ ಬಾಚಿಕೊಂಡ. ಅಂತಹ ಹುಡುಗ ಬೇರಿನ್ಯಾರೂ ಅಲ್ಲ, ಪಾಪ್ ಸಂಗೀತದ ದೊರೆ ಎಂದೇ ಖ್ಯಾತಿ ಪಡೆದಂತಹ ಮೈಕಲ್ ಜಾಕ್ಸನ್. ಅಮೇರಿಕಾದ ಇಂಡಿಯಾನಾ ರಾಜ್ಯದ ಗ್ಯಾರಿ ಎಂಬ ಒಂದು ಪಟ್ಟಣ, ಅಲ್ಲಿ ಸಂಗೀತ ಪ್ರಿಯ ಕುಟುಂಬವೇ ಒಂದಿರುತ್ತೆ. ಅಂದರೆ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಜೋಯ್ ಜಾಕ್ಸನ್ ಮತ್ತು ಕ್ಯಾಥರೀನಾ, ಇವ್ರಿಗೆ ಒಬ್ಬರಲ್ಲ 9 ಜನ ಮಕ್ಕಳಿರ್ತಾರೆ. ಆ 9 ಜನ ಮಕ್ಕಳಲ್ಲಿ 7ನೇವನಾಗಿ ಜನಿಸೋದೆ ಮೈಕಲ್ ಜಾಕ್ಸನ್. ಮೈಕಲ್ ಜಾಕ್ಸನ್ ಜನನ ಅಂದರೆ ಆಗಸ್ಟ್ 29, 1958. ಜಾಕ್ಸನ್ ಹುಟ್ಟುತ್ತಾನೆ ಸಂಗೀತ ಕುಟುಂಬದ ಹುಟ್ಟಿರೋದ್ರಿಂದ ಹಾಡು ನೃತ್ಯ ಅನ್ನೋದು ಕರಗತವಾಗ್ತಾ ಬಂತು ಮನೆಯಿಂದಲೇ. ಹಾಗೆ ಕರಗತವಾಗಿದ್ದ ಒಂದು ಕಲೆ ಅವನನ್ನು ಏನು ಮಾಡ್ತು ಅಂದರೆ ಅವನೊಂದು ನೃತ್ಯ ತಂಡವನ್ನು, ಸಂಗೀತ ನೃತ್ಯ ತಂಡವನ್ನು ಕಟ್ಟದ. ಅದಕ್ಕೆ ತನ್ನದೇ ಸೋದರರನ್ನು ಹಾಕ್ಕೊಂಡು ಕಟ್ಟಿದಂಥ ತಂಡ. ಆ ತಂಡದ ಹೆಸರು ಜಾಕ್ಸನ್ ಬ್ರದರ್ಸ್. ನೋಡಿ, ಪಾಪ್ ಲೋಕದಲ್ಲಿ, ಪಾಪ್ ಸಂಗೀತ ಲೋಕದಲ್ಲಿ ಎಷ್ಟೋ ಆಲ್ಬಮ್ಗಳು ಬಿಡುಗಡೆ ಆಗ್ತಾನೆ ಇರುತ್ತೆ. ಆದರೆ ಇವತ್ತಿಗೂ ಡೇಂಜರಸ್, ಹಿಸ್ಟರಿ,
ಇನ್ವಿಸಿಬಲ್, ಥ್ರಿಲ್ಲರ್, ಈ ಆಲ್ಬಮ್ಗಳು ಇವತ್ತಿಗೂ ಯಶಸ್ಸು, ಇವತ್ತಿಗೂ ಜನಪ್ರಿಯ. ಮತ್ತು ಈ ಆಲ್ಬಮ್ಗಳು ಮತ್ತು ಅವಾಗಿನ ಇದು ಮಾರಾಟವಾಗ್ತಾಯಿದ್ದು ಅತ್ಯಧಿಕ ಸಂಖ್ಯೆಯಲ್ಲಿ ಮಾರಾಟವಾಗ್ತಿತ್ತು. ಜಾಕ್ಸನ್ ಅದೊಮ್ಮೆ pepsi.com ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅದರ ಒಂದು ಪ್ರಾಯೋಜನೆಯಲ್ಲಿ ನಡೆದಂತಹ ಒಂದು ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಥ್ರಿಲ್ಲರ್ ಆಲ್ಬಮ್ನ ಬಿಡುಗಡೆ ಮಾಡಿ ಡ್ಯಾನ್ಸ್ ಆಡಿದಾಗ ಬೆಂಕಿ ತಾಕಿತ್ತಂತೆ ಕೂದಲಿಗೆ. ಅದೊಂದು ಸಣ್ಣ ಘಟನೆ. ಜಾಕ್ಸನ್ ಹೇಗೆ ಅಂದರೆ ತಾನೇ ಹಾಡಿಕೊಂಡು ಹಾಗೆ ನೃತ್ಯನೂ ಮಾಡ್ತಿದ್ದ. ಈಗ ನೋಡಿ, ಬರೀ ಗಾಯನ ಮಾಡೋರು ಕೆಲವರು ಇರ್ತಾರೆ, ಇನ್ನು ಕೆಲವರು ಬರ್ತಕ್ಕಂಥ ಹಿನ್ನೆಲೆ ಸಂಗೀತಕ್ಕೆ ನೃತ್ಯ ಮಾಡ್ತಾರೆ. ಜಾಕ್ಸನ್ ಆಗಲ್ಲ, ತಾನೇ ಹಾಡಿಕೊಂಡು ತಾನೇ ನೃತ್ಯ ಮಾಡ್ತಿದ್ದ. ಅಂದರೆ ಅವನ ಆ ಸ್ಟ್ಯಾಮಿನಾ, ಆ ಒಂದು ಇದು ಕೌಶಲ್ಯ ಹೆಂಗೆ ಅವನಲ್ಲಿ ಮೂಡಿತ್ತು ಅಂದರೆ ಅದು ಕುಟುಂಬದಿಂದಲೇ ಬಂದಂತಹ ಒಂದು ಅದ್ವಿತೀಯ ಕಲೆ. ಯಾರಿಗೆ? ಮೈಕಲ್ ಜಾಕ್ಸನ್ಗೆ. ಆ ಕಾಲದಲ್ಲೇ ಅಂದರೆ ಹಲವಾರು ಗ್ರಾಮಿ ಅವಾರ್ಡ್ಸ್ನ ತನ್ನ ತೆಕ್ಕೆಗೆ ಸೇರಿಕೊಂಡಿದ್ದ. ಅಂದರೆ ಜಾಕ್ಸನ್ ಒಮ್ಮೆ ಹಿಂಗೆ ಮೈಕ್ ಹಿಡಿದು ಒಂದು ಸಂಗೀತಲಾರಿ ಅವನು ಶುರು ಮಾಡ್ದ ಅಂದರೆ ಜನ ಉಚ್ಚದ್ದು ಕುಣಿತಾಯಿದ್ರು. ಅವನ ಧ್ವನಿಗೆ, ಅವನ ಭಾವಭಂಗಿಗೆ, ಅವನ ನೃತ್ಯಕ್ಕೆ ಏನೇನು ಆ ಕಾಲದಲ್ಲಿ ನೋಡಿ, ಡ್ಯಾನ್ಸ್ಗಳಲ್ಲಿ ಹಲವಾರು ಸ್ತರಗಳಿರುತ್ತೆ. ಅಂದರೆ ಡಿಸ್ಕೋ ಡ್ಯಾನ್ಸು, ಬ್ಯಾಲೆ ಡ್ಯಾನ್ಸು ಸುಮಾರಿದೆ ಆ ನೃತ್ಯ ಲೋಕದಲ್ಲಿ. ಆದರೆ ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಅಂತ ತಂದಿದ್ದು ಮೈಕಲ್ ಜಾಕ್ಸನ್. ಆ ಬ್ರೇಕ್ ಡ್ಯಾನ್ಸೇ ಒಂದು ನೃತ್ಯ ಲೋಕದಲ್ಲೇ ದೊಡ್ಡ ಬ್ರೇಕ್ ಪಡ್ಕೊಂಡಂಥ ದೊಡ್ಡ ವಿಚಾರ. ಅಂತಹ ಜಾಕ್ಸನ್ನು ಜನಿಸಿದ್ದು ಆಗಸ್ಟ್ 29, 1958. ಸಾವನ್ನಪ್ಪಿದ್ದು ಜೂನ್ 25, 2009. ಜೂನ್ 25, 2009. ಸೊ ಜಾಕ್ಸನ್ ಬದುಕಿದ್ದು ಅಷ್ಟೇ ಕಮ್ಮಿ ಅವಧಿನ, 51 ವರ್ಷ ಅಷ್ಟೇ. ಆದರೆ 51 ವರ್ಷದಲ್ಲಿ ತಾನು ಮಾಡಿದಂತಹ ಆಲ್ಬಮ್ಗಳು, ತಾನು ಹಾಡಿದಂಥ ಹಾಡುಗಳು, ಆ ಜಗತ್ಪ್ರಸಿದ್ಧ ಆಲ್ಬಮ್ಗಳು ಎಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿದ್ದ. ಸಂಗೀತ ಪ್ರಿಯರಿಗಂತೂ ಜಾಕ್ಸನ್ನ ಮರೆಯೋಕ್ಕೆ ಸಾಧ್ಯನೇ ಅಲ್ಲ ಇತಿಹಾಸದಲ್ಲಿ. ಅಂಥ ಒಂದು ಇತಿಹಾಸವನ್ನು ನೃತ್ಯ ಲೋಕದಲ್ಲೇ, ಒಂದು ಸಂಗೀತ ನೃತ್ಯ ಲೋಕದಲ್ಲೇ ಒಂದು ಇತಿಹಾಸನ ನಿರ್ಮಿಸಿ ಹೋದ. ಜಾಕ್ಸನ್ನು ಅಷ್ಟೇ ಸುಮಾರು 60-70 ವರ್ಷ ಅವೆಲ್ಲ ಇಲ್ಲ, ಫಾಸ್ಟ್. ಹೇಗೆ ಫಾಸ್ಟಾಗಿ ಡ್ಯಾನ್ಸ್ ಆಡ್ತಿದ್ನೋ ಅಷ್ಟೇ ಫಾಸ್ಟಾಗಿ ಸಾವಿನ ಅಂಗಳಕ್ಕೂ ಹೊರಟೋದು. ಅದೇ ಪದೇ ಪದೇ ನಾನು ಹೇಳೋದು, ಸಾಧಕರಿಗೆ ಎಲ್ಲ ಅಲ್ಲ, ಕೆಲವು ಸಾಧಕರಿಗೆ, ಎಲ್ಲರೂ ಅಂತ ಹೇಳಬಾರ್ದು, ಸಾರಿ ಜನರಲ್ ಅಲ್ಲ, ಕೆಲವು ಸಾಧಕರಿಗೆ ಅದ್ಯಾಕೋ ಅಲ್ಪಾಯುಷ್. ಭಗವಂತ ಅವ್ರನ್ನ ಕಳಿಸಿ ಇಷ್ಟೊಳಗೆ ನೀವು ಇಷ್ಟು ಸಾಧನೆ ಮಾಡಿ ಮತ್ತು ಅಷ್ಟೇ ಬೇಗ ಬಂದುಬಿಡಬೇಕು ಅಂತ ಅದೇನು ಬರದೇ ಕಳಿಸಿರ್ತಾನೇನೋ, ವಿಧಿ ಲಿಖಿತಾನೋ ಗೊತ್ತಿಲ್ಲ. ಹಾಗೆ ಮೈಕಲ್ ಜಾಕ್ಸನ್ದು ಒಂದು ಉದಾಹರಣೆ ಇದು. ಅಂದರೆ ಕಮ್ಮಿ ಬದುಕಿನ ಅವಧಿಯಲ್ಲಿ ಅತಿ ಹೆಚ್ಚು ಖ್ಯಾತಿ ಗಳಿಸಿದ್ದು. ವೀಕ್ಷಕರೇ, ಕರಾಟೆ ಕುಂಗ್ಫು ಕ್ಷೇತ್ರದಲ್ಲಿ ಮರೆಯಲಾಗದ ವ್ಯಕ್ತಿ ಮತ್ತು ಆ ವ್ಯಕ್ತಿ ಮಿಂಚಿನಂತೆ ಸಂಚಾರ ಮಾಡ್ತಿದ್ದ, ಪಾದರಸದಂತೆ ಚಲಿಸ್ತಾ ಇದ್ದ. ಅಂದರೆ ತಾನು ಕರಗತ ಮಾಡಿಕೊಂಡಿದ್ದಂತಹ ಕುಂಗ್ಫು ಕಲೆಯಲ್ಲಿ ಎದುರಾಳಿಗಳನ್ನ ಅವರು ಕಣ್ಣು ಮಿಟುಕಿಸೋ ಅಷ್ಟೊತ್ತಿಗೆ ಒಂದು ಮಿಂಚಿನಂತೆ ಸಂಚರಿಸೋ ಅವ್ರಿಗೆ ಹೊಡಿತಾ ಇದ್ದ. ಅವನ ಆ ಒಂದು ಸಾಹಸ ಗಾಥೆ ಇತಿಹಾಸದಲ್ಲಿ ಇತಿಹಾಸವಾಗಿ ನಿಂತು ಹೋಗಿದೆ. ಆ್ಯಂಡ್ ಹಿ ವಾಸ್ ಕುಂಗ್ಫು ಕಿಂಗ್ ಬ್ರೂಸ್ ಲೀ. ಹೋಯಿ ಚ್ಯುಯನ್ ಮತ್ತು ಗ್ರೇಸ್ ಹೋ ದಂಪತಿಗಳ ಪುತ್ರನಾಗಿ ಜನಿಸಿದ್ದು ಬ್ರೂಸ್ ಲೀ. ಮೂಲ ಅಮೇರಿಕ ಆದರೂ ಹಾಂಗ್ಕಾಂಗ್ನ ಮಾರ್ಷಲ್ ತರಬೇತಿ ಶಾಲೆಗಳಲ್ಲಿ
ತರಬೇತಿ ಹೊಂದಿ ಒಂದು ರೀತಿ ಅವರು 18 ವರ್ಷ ಹುಡುಗ ಬಾಲ ನಟನಾಗೆ ಸಿನಿಮಾಗಳು ನಡ್ಸೋಕ್ಕೆ ಶುರು ಮಾಡಿದ್ದು. ಮತ್ತು ಬ್ರೂಸ್ಲಿ ಕರಗತ ಮಾಡಿಕೊಂಡಿದ್ದ ಕುಂಫು ಕಲೆ ಅದು ಚಲನಚಿತ್ರಗಳಲ್ಲಿ ತೆರೆಯ ಮೇಲೆ ಒಂದು ರೀತಿ ಸಂಚಲನ ಉಂಟು ಮಾಡ್ತಾರೆ ನೋಡೋದಕ್ಕೆ, ನೋಡುಗರಿಗೆ. ಅಂದರೆ ನನಗಿನ್ನೂ ಜ್ಞಾಪನ ಇದೆ, ನಾನು ಆವಾಗ ಏನೊಂದು 7th 8th ಇಲ್ಲ ಬಿಡಿ ಸರ್, ಹೈಸ್ಕೂಲಿಗೆ ಬಂದಿಲ್ಲ, 6th 7th ಇಲ್ಲ 5th ಇಷ್ಟರೊಳಗೆ ಆ ಟೈಮಲ್ಲಿ. ಆವಾಗಲೇ ನಂಗೆ ಅಲ್ಲೊಬ್ಬರು ಸಂಪತ್ ಕುಮಾರ್ ಅಂತಿದ್ದರು ತಿಮ್ಮೇನಹಳ್ಳಿಯಲ್ಲಿ, ಅಲ್ಲಿ ಬಾಡಿಗೆ ಮೇಲೆ ಒಬ್ಬರು ಇದ್ದರು ಶೀಟ್ ಮೇಲೆ. ಅವರು ಒಂದು ಟಿ ಶರ್ಟ್ ತಂದು ಕೊಟ್ಟಿದ್ರು, ಕಿಂಗ್ ಆಫ್ ಕುಂಫು ಅಂತ, ಬ್ರೂಸ್ಲಿ ಹಿಂಗೆ ನಿಂತಿರೋದು. ಅಂದರೆ ಬ್ರೂಸ್ಲಿ ಕ್ರೇಜ್ ಅಂದರೆ ಹಂಗಿತ್ತವಾಗ. ನನಗಿನ್ನೂ ಜ್ಞಾಪನ ಇದೆ, ಬ್ರೂಸ್ಲಿ ಸಿನಿಮಾಗಳು ಗ್ಯಾಲಕ್ಸಿ ಥಿಯೇಟ್ರಲ್ಲಿ ನೋಡೋದು. ಎಂಟರ್ ದಿ ಡ್ರ್ಯಾಗನ್, ರಿಟರ್ನ್ ಆಫ್ ದಿ ಡ್ರ್ಯಾಗನ್, ಫಿಸ್ಟ್ ಆಫ್ ಫ್ಯೂರಿ, ಎಷ್ಟು ಸಿನಿಮಾಗಳಲ್ಲಿ ಬ್ರೂಸ್ಲಿ ಫೈಟ್ ಮಾಡ್ತಾ ಇರೋ ಸೀನ್ಗಳು ಇರುತ್ತಲ್ಲ, ಅದು ಸಂಚಲನ ಮೂಡಿಸ್ತಾಯಿತ್ತು. ಅಂದರೆ ಅಷ್ಟು ಶರವೇಗ, ಪಾದರಸದಷ್ಟೇ ವೇಗ, ಶರವೇಗದ ಮಿಂಚಿನ ಸಂಚಾರದ ಒಂದು ರಭಸದ ಹೊಡೆದಾಟಗಳ ದೃಶ್ಯಗಳು ಬ್ರೂಸ್ಲಿದು. ಅಂದರೆ ಮೈ ರೋಮಾಂಚನಗೊಳ್ಳೋ ರೀತಿ. ಈಗಲಾದ್ರೂ ನೀವು ಇದರಲ್ಲಿ ನೋಡ್ಬಿಡ್ತೀರಿ ನಾನು ಯೂಟ್ಯೂಬಲ್ಲಿ. ನಾವು ಆವಾಗ ಮೇಯ್ನ್ ಜಾಸ್ತಿ ಗ್ಯಾಲಕ್ಸಿಲಿ ಜಾಸ್ತಿ ರಿಲೀಸ್ ಅನಿಸುತ್ತೆ. ನಾನು ಬಾಲ್ಯದಲ್ಲಿ ಚಿಕ್ಕವನಿದ್ದಾಗ ನೋಡಿದ ಸಿನಿಮಾಗಳು. ಸೊ ಬ್ರೂಸ್ಲಿ ಆ ಮಟ್ಟಕ್ಕೆ ಫೈಟ್ ಮಾಡ್ತಿದ್ದ. ಮತ್ತು ಅದೊಂದು ಸಿನಿಮಾ ನೀವು ನೋಡಿರ್ಬೋದು, ಎಂಟರ್ ದಿ ಡ್ರ್ಯಾಗನ್ನ, ಆ ದೃಶ್ಯ ನನಗೆ ಇವತ್ತು ನೆನಪಿದೆ. ದೃಶ್ಯ ಸುತ್ತಲೂ ಗಾಜು, ಕನ್ನಡಿ, ಶತ್ರು ಎಲ್ಲಿದ್ದಾನೆ ಕಾಣಲ್ಲ, ಒಂದು ಸಲ ಕಂಡ್ರೆ 6 ಥರ 7 ಥರ ಕಾಣ್ತಾನೆ ಆ ಒಂದು ಬೆಂಬುಗಳಿಗೆ ಅಂಥೇಳಿ ಇಡೀ ಗಾಜುನ ಹಿಂಗೆ ಪಟ ಪಟ ಅಂತ ಹೊಡಿತಾನೆ. ಆಮೇಲೆ ಬ್ರೂಸ್ಲಿದು ಇನ್ನೂ ಒಂದು ರೋಮಾಂಚನ ಥ್ರಿಲ್ಲಿಂಗ್ ವಿಚಾರ ಅಂದರೆ, ಅವನು ಹೊಡೆದಾಟ ಬಡದಾಟ ಮಾಡಬೇಕಾದ್ರೆ ಕಿರುಚ್ಕೊಂಡು ಹೊಡಿತಿದ್ದ. ಅಂದರೆ ಆ ಕಿರುಚುವಿಕೆ ಅವನಿಗೆ ಆ ಒಂದು ಸ್ಥೈರ್ಯ, ವೇಗವನ್ನು, ಹುಮ್ಮಸ್ಸನ್ನ ನೀಡ್ತಾಯಿತ್ತು. ಅವನು ಆ ರೀತಿ ಕಿರುಚಿಕೊಂಡು ಹೊಡಿತಾ ಇದ್ದ. ಕಿರುಚೋದು, ಅವನು ಬೀಳೋ ಹೊಡೆತಗಳು ಎರಡೂ ತತ್ಸಮವಾಗಿರ್ತಾಯಿತ್ತು. ಅಂಥ ಬ್ರೂಸ್ಲಿ ಡೇಟ್ ಆಫ್ ಬರ್ತ್ ಅಂದರೆ ಜನಿಸಿದ್ದು ನವೆಂಬರ್ 27, 1940 ಜನಿಸಿದ್ದು. ದುರಂತ ನೋಡಿ, ನಿಧನ ಹೊಂದಿದ್ದು 1973 ಜುಲೈ 20. ಎಷ್ಟು? ಇಟ್ಸ್ ಎ ಸ್ಪ್ಯಾನ್ ಆಫ್ 33 ಇಯರ್ಸ್. ಜಸ್ಟ್ 33 ಇಯರ್ಸ್, 33 ವರ್ಷಗಳಲ್ಲಿ ಕುಂಫು ಲೋಕದ ಕಿಂಗ್ ಆಗಿ ಮೆರೆದುಬಿಟ್ಟ ಯಾರು? ಬ್ರೂಸ್ಲಿ. ಎಂಟರ್ ದಿ ಡ್ರ್ಯಾಗನ್ ಸಿನಿಮಾದ ಸಂದರ್ಭ 1973 ಮೇ ತಿಂಗಳಲ್ಲಿ, ಮೇ 10 ಏನೋ ಮೇ ತಿಂಗಳಲ್ಲಿ ಡಬ್ಬಿಂಗ್ ಸಮಯದಲ್ಲಿ ತಲೆಯಲ್ಲಿ ನೋವು ಕಾಣಿಸ್ಕೊಂಡಿತ್ತು. ಅಂದರೆ ಬ್ರೂಸ್ಲಿ ಮೈ ತುಂಬ ಬರೀ ಹೊಡೆದಾಟದ ಗುರುತುಗಳೇ ಇತ್ತಂತೆ. ಮತ್ತು ಕಡೆಗೆ ಪಾಪ ಮೆದ್ಲಲ್ಲಿ 2 ಭಾಗ ಇರುತ್ತೆ. ನಾನು ಸೈನ್ಸ್ ಸ್ಟೂಡೆಂಟ್ ಆಗಲು ಸ್ವಲ್ಪ ಗೊತ್ತು, ತುಂಬ ಇಲ್ಲ. ಸೆಲಿಬ್ರಾ ಅಂತ, ಸೆಲಿಬ್ರಮ್ ಅಂತ 2 ಭಾಗ ಪದರ ಬರುತ್ತೆ. ಅದರಲ್ಲಿ ಸೆಲಿಬ್ರಾದಲ್ಲಿ ಬ್ರೂಸ್ಲಿಗೆ ಊತ ಕಾಣಿಸ್ಕೊಂಡಿತ್ತು. ಹಾಗೆ ಅವರು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲೆಲ್ಲ ಸೇರಿದ್ದು. ಹಾಗೆ ಅವರು ನಿಧನ ಹೊಂದಿದ್ದು. ನನಗಿನ್ನೂ ಜ್ಞಾಪನ ಇದೆ, ಸನ್ ಪೋಸ್ಟರ್ ಅಂತ ಒಂದು ಮ್ಯಾಗ್ಝಿನ್ ಬರೋದು, ಇಂಗ್ಲೀಷ್ ಮ್ಯಾಗ್ಝಿನು, ಇಷ್ಟಾಗಲಾರದ ಮ್ಯಾಗ್ಝಿನು. ಅದ್ರ ಒಂದೊಂದು ವಾರದಲ್ಲೂ ಒಬ್ಬೊಬ್ರದ್ದು ಪೋಸ್ಟರ್ ಕೊಡೋರು. ನಾನು ಅದರಲ್ಲಿ ಬ್ರೂಸ್ಲಿ ಇದನ್ನು ಬಂದ್ಬಿಡ್ತು ಅಂದರೆ, ಬ್ರೂಸ್ಲಿಗೆ ತಂದಿಕ್ಕಿದ್ದೆ ನನ್ನ ಮನೇಲಿ ಸನ್ ಮ್ಯಾಗ್ಝಿನ್ ಅಂತ, ಸನ್ ಮ್ಯಾಗ್ಝಿನ್ ಬುಕ್ಕು ಇಷ್ಟಾಗಲ ಇರ್ತಾಯಿತ್ತು. ಒಳಗಡೆ ಪೋಸ್ಟ್ರು ಡಬಲ್, ಅಂದರೆ ಹಿಂಗೆ ಮಡಚಿ ನಾಲ್ಕು ಹಿಂಗೆ ಬಿಡ್ತಾಯಿದ್ರು. ಅದು ತೆಗೆದ್ರೆ ಇಷ್ಟು ದೊಡ್ಡದಾಗೋದು ಪೋಸ್ಟ್ರು. ಅಷ್ಟು ಉಚಿತ ನನಗೆ ಬ್ರೂಸ್ಲಿ ಬಗ್ಗೆ ಒಂದು ಟೈಮಲ್ಲಿ. ಆ ಮ್ಯಾಗ್ಝಿನ್ ಕವರ್ ಪೇಜ್ ಅದು ಎಷ್ಟು ಸಲ ಬ್ರೂಸ್ಲಿಗೆ ಬಂದಿದೆಯೋ. ಜಿಮ್ ಅಲ್ಲ ಲಾಸ್ಟು ಎಂಟರ್ ಬ್ರೂಸ್ಲಿ ಆಪೋಸಿಟ್ ಫೈಟ್ ಮಾಡ್ತಾನೆ. ಇವ್ರ ಹತ್ರ ಮ್ಯಾಗ್ಝಿನ್ ಇಲ್ಲ ಈಗ, ಎಷ್ಟು ವರ್ಷ ಚಿಕ್ಕ ಹುಡುಗ ಅಂತ. ಗುಂಗೂರ್ಕೋಲ್ ಜಿಮ್ ಕಾರ್ಟರ್, ಒಟ್ಟು ಜಿಮ್ ಅಂತ ಬರುತ್ತೆ, ಅವನ ಮೇಲೆ ಫೈಟ್ದು ತುಂಬ ಇದಾಗಿದ್ದು. ಆಮೇಲೆ ಆ ಬ್ರೂಸ್ಲಿ ಸಾವಾದಾಗಲೂ ಭಾಳ ಕಾಂಟ್ರವರ್ಸಿಗಳು ಸುದ್ದಿಗಳು. ಅಂದರೆ ಇಲ್ಲ ಬ್ರೂಸ್ಲಿಗೆ ವಿಷಪ್ರಾಶನ ಆಗಿರ್ಬೋದು, ಊಟದಲ್ಲಿ ಇದಿರ್ಬೋದು, ನಾನಾ ಸುದ್ದಿಗಳು. ಎಲ್ಲ ಬ್ರೂಸ್ಲಿ ಅಷ್ಟು ಸುಲಭವಾಗಿ ಸಾಯಲ್ಲ ಅನ್ನೋ ಥರ ಪರಿಕಲ್ಪನೆಗಳಿತ್ತು, ಸುದ್ದಿಗಳಿತ್ತು ಬ್ರೂಸ್ಲಿ ಸಾವಿನ ಸಂದರ್ಭದಲ್ಲಿ. ನಾನೇನೊಂದು 14-15 ವರ್ಷ ಇರ್ಬೋದೇನೋ ಅಷ್ಟೆ. ಸೊ ಬ್ರೂಸ್ಲಿನೂ ಅಷ್ಟೇ ನೋಡಿ, ಬ್ರೂಸ್ಲಿಗೆ ಗೊತ್ತಿತ್ತೋ ಪರೋಕ್ಷವಾಗಿತ್ತೋ ಏನೋ, ಅದಕ್ಕೆ ಅಷ್ಟು ಶರವೇಗದಲ್ಲಿ ಸಾಧನೆಗಳು ಮಾಡಿ ಜಗತ್ತು ಪ್ರಸಿದ್ಧನಾಗಿದ್ದು.
ಬರೀ 33 ವರ್ಷ ಬದುಕಿದ್ದು. ಜಸ್ಟ್ 33 ಇಯರ್ಸ್. 33 ವರ್ಷಕ್ಕೆ ಇವತ್ತಾದರೂ ಬ್ರೂಸ್ಲಿ ಹೆಸರನ್ನ ಅಳಿಸ್ಲಿಕ್ಕಾಗಲ್ಲ. ಮತ್ತು ಬ್ರೂಸ್ಲಿ ಜಾಗಕ್ಕೆ ಇನ್ನೊಬ್ಬರು ತಂದಿಡೋಕ್ಕಾಗಲ್ಲ. ಆ ಥರ ಸಾಧನೆ ಯಾರ್ದು? ಬ್ರೂಸ್ಲಿದು. ನೋಡಿ ವೀಕ್ಷಕರೇ, ಅಪ್ಪು ಅವರ ಅಗಲಿಕೆ ನನ್ನಲ್ಲಿ ಇನ್ನೂ ಈ ಥರದ ಆಲೋಚನೆಗಳು ಹಲವಾರು ಮೂಡ್ತಾನೇ ಇದೆ ನನ್ನ ಮನದಲ್ಲಿ. ಅಪ್ಪು ಅವರು ನೋಡಿ ಭಾಳ ಕಮ್ಮಿ ಅವಧಿಯಲ್ಲಿ ಇಷ್ಟೊಂದು ದಾನ ಧರ್ಮ ಎಲ್ಲ ಮಾಡಿ ಅದು ಯಾರಿಗೂ ಗೊತ್ತಾಗ್ದಂಗೆ ಮತ್ತು ಅಪ್ಪು ಅವರು ಚಲನಚಿತ್ರಕ್ಕೆ ಮೀಸಲಾಗದೆ, ಅಷ್ಟಕ್ಕೆ ಮೀಸಲಾಗದೆ ಅದರಿಂದ ಆಚೆಗೆ ಸಮಾಜಮುಖಿಯಾಗಿ ಒಂದು ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಾರಲ್ಲ, ಆ ಒಂದು ಪ್ರಜ್ಞೆ ಅವರಲ್ಲಿ ಸದಾ ಜಾಗೃತವಾಗಿತ್ತು. ಆ ಕಾರಣಕ್ಕೆ ಅವರು ಅಷ್ಟು ದಾನ ಧರ್ಮಗಳನ್ನ, ಅನಾಥಾಶ್ರಮ ಆಗಲಿ, ವಿದ್ಯಾರ್ಥಿಗಳಿಗೆ ವೇತನ ಶುಲ್ಕ ಕೊಡೋದಾಗಲಿ, ಸರ್ಕಾರಿ ಶಾಲೆಗಳು ದತ್ತು ತಗೊಂಡಿರೋದು, ಒಬ್ಬರಿಗೂ ಎಲ್ಲೂ ಬಿಟ್ಟು ಕೊಡದಂಗೆ. ಇತ್ತಿಗೆ ಶಿವಣ್ಣ ಹೇಳ್ತಾರೆ ನಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಅಂತ. ಅಲ್ಲಿಗೆ ನೋಡಿ ಅಣ್ಣವರು ಹೇಳಿದ ಮಾತು, ಬಲಗೈಯಲ್ಲಿ ಮಾಡೋದು ಎಡಗೈ ಗೊತ್ತಾಗಬಾರ್ದು, ಪ್ರಚಾರ ಆಗಬಾರ್ದು ಅನ್ನೋದು, ಅದು ಅಪ್ಪು ಅವರು ಇಷ್ಟು ಕರಗತ ಮಾಡ್ಕೊಂಡು ಅದನ್ನು ಪಾಲಿಸಿ ಜಯಿಸಿದ್ರು ನೋಡಿ. ಅಪ್ಪು ಅವರು 46 ವರ್ಷ, ಏನು ಜಾಸ್ತಿನಾ? ಜಸ್ಟ್ 46. ಇಷ್ಟರ ಒಳಗೆ ಅಷ್ಟು ಜನರ ಒಡನಾಟ, ಅಷ್ಟು ಜನರ ಪ್ರೀತಿ, ಅದಕ್ಕೆ ಏಜು, ಧರ್ಮ, ಭಾಷೆ ಎಲ್ಲ ಬ್ಯಾರಿಕೇಡ್ಸು ಮೀರಿ ಎಲ್ಲರೊಂದಿಗೆ ಎಲ್ಲರನ್ನ ಅರಿತು, ಎಲ್ಲರಲ್ಲಿ ಬೆರೆತು, ಎಲ್ಲರ ಹೃದಯಗಳಲ್ಲಿ ಮನೆ ಮಾಡಿದ್ದು ಅಪ್ಪು. ಅಪ್ಪು 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 ಅವರು ಇಷ್ಟು ಬೇಗ ಅಗಲ್ತಾರೆ ಅನ್ನೋ ಕಾರಣಕ್ಕೆ ಇಷ್ಟು ಶರವೇಗದಲ್ಲಿ ಅವರು ಎಲ್ಲ ಚಟುವಟಿಕೆಗಳು ಮಾಡಿದ್ರ. ನಡೆಸಿದ್ದು 39 ಚಿತ್ರ, 25, ದೊಡ್ಡ ಮನೆ ಒಳಗೆ 25. ಇಲ್ಲ 39 ಅಲ್ಲ, 29 ಚಿತ್ರಗಳು. ನೋಡಿ, ಅಪ್ಪು ಅಂತ ಟಾಪ್ ಹೀರೋ ಆಗಿ ವರ್ಷಕ್ಕೆ 2-3 ಸಿನಿಮಾಗಳು ಅವ್ರಿಗೇನು ನಿರ್ಮಾಪಕರ ಕಾಲ್ಶೀಟ್ಗಾಗಿ ಸಾಲು ನಿಲ್ತಾಯಿದ್ರು. ಎಷ್ಟೋ ಸಿನಿಮಾ ಮಾಡೋ ಸಹಿ ಹಾಕಿ ಎಷ್ಟೋ ಸಿನಿಮಾ ಮಾಡ್ಬೋದಾಗಿತ್ತು, ಎಷ್ಟೋ ಅವರು ಸಂಭಾವನೆ ಪಡ್ಕೊಂಡು ಅವರು ಸಿರಿವಂತರಾಗ್ಬೋದಾಗಿತ್ತು. ಆದರೂ ತನಗಿಷ್ಟವಾದ ಕತೆ, ತನಗಿಷ್ಟವಾದ ಕಾಲಮಿತಿ, ತಮಗೆ ತಾವೇ ಒಂದು ವೃತ್ತಿ ಇದಕ್ಕೆ ಕಾಲಮಿತಿ ಹಾಕ್ಕೊಂಡು ಇಷ್ಟೇ ಕಮ್ಮಿ ಸಿನಿಮಾಗಳನ್ನ ಮಾಡೋದು. ಅಲ್ಲಿಗೆ ಅಪ್ಪು ಅವ್ರಿಗೆ ಚಿತ್ರಗಳಿಗೆ ಸಹಿ ಹಾಕಿ ಹಣ ಸಂಪಾದಿಸ್ಬೇಕು ಅನ್ನೋ ಆ ಒಂದು ಧನದಾಹ ಅವ್ರಿಗೆಲ್ಲಿ ಇರಲಿಲ್ಲ. ನಾನು ಮೊನ್ನೆ ತಾನೇ ಹೇಳಿದ್ದೆ, ಸಂಪಾದನೆ ಯಾವತ್ತು ಶುದ್ಧಿ ಆಗಬೇಕಾದ್ರೆ ದಾನ ಮಾಡಬೇಕು ಅಂತ. ಅಪ್ಪು ಅದನ್ನು ಅಕ್ಷರಶಃ ಮಾಡಿದರು. ಸೊ ಹೀಗೆ ನಾನು ಅಪ್ಪು ಅವ್ರ ವಿಚಾರ ತೊಗೊಂಡು ಅಪ್ಪು ಅವ್ರನ್ನ, ಶಂಕರ್ನಾಗ್ನ, ವಿಲಿಯಂ ಶೇಕ್ಸ್ಪಿಯರ್ನ, ಮೈಕಲ್ ಜಾಕ್ಸನ್ನ, ಬ್ರೂಸ್ಲಿನ ಇವರೆಲ್ಲರೂ ನೆನೆಸ್ಕೊಂಡು ನನಗೆ ಅನಿಸಿದ ಒಂದು ಸಣ್ಣ ಆಲೋಚನೆ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಇಷ್ಟೇಳಿ ಮತ್ತೊಮ್ಮೆ ಅಗಲಿದ ಅಪ್ಪು ಅವರಿಗೆ ಅಶ್ರುತರ್ಪಣವನ್ನು ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.